ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಃ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋಲ್ಲಿ ನಾವು ನೋಡೋಣ. ಕನ್ಯಾ ರಾಶಿಗೆ ಅಧಿಪತಿ ಆಗಿರತಕ್ಕಂಥ ಬುಧ ಹಾಗೂ ನಿಮ್ಮ ರಾಶಿಯಿಂದ ದಶಮ ಸ್ಥಾನಕ್ಕೆ ಅಧಿಪತಿ, ಕರ್ಮಸ್ಥಾನಾಧಿಪತಿಗೆ ಅಧಿಪತಿ ಆಗಿರತಕ್ಕಂಥ ಬುಧ ಪ್ರಸ್ತುತ ಅಂತೂ ತುಂಬ ಚೆನ್ನಾಗಿದ್ದಾರೆ. 11ನೇ ತಾರೀಕಿನವರೆಗೂ 5ನೇ ಮನೆಯಲ್ಲಿ ಮಿತ್ರನ ಮನೆಯಲ್ಲಿ ಇರ್ತಾರೆ. ಅದಾದ್ಮೇಲೆ 11ನೇ ತಾರೀಕು ಬದಲಾವಣೆ ಆಗಿ 6ನೇ ಮನೆಗೆ ಹೋದ್ರೂ ಮಿತ್ರನ ಮನೆಯೇ, ಏನೂ ಸಮಸ್ಯೆ ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ತಿಂಗಳು ಪೂರ್ತಿ ನಿಮ್ಮ ಶರೀರ ತುಂಬ ಬಲಿಷ್ಠವಾಗಿರುತ್ತೆ, ಆರೋಗ್ಯವಂತರಾಗಿರ್ತೀರ. ನಿಮ್ಮ ವೃತ್ತಿ ಅಂದರೆ ನಿಮ್ಮ ಉದ್ಯೋಗ ಏನಿದೆ, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಹೆಚ್ಚು ಕಾಣ್ತೀರಾ. ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಅಂತೂ ಖಂಡಿತ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬುಧನಿಗೆ ಸಂಬಂಧಪಟ್ಟಂಥ ಕನ್ಯಾ ರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ. ಇನ್ನು ರಾಶಿಯಿಂದ 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ ಪ್ರಸ್ತುತ ಪಂಚಮ ಸ್ಥಾನದಲ್ಲಿ, ಶನಿ ಸ್ಥಾನದಲ್ಲಿ, ಅಂದರೆ ಶನಿಯ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿದ್ದಾರೆ. 12ನೇ ತಾರೀಕು ಆದಮೇಲೆ ಮತ್ತೆ ಶನಿಯ ಮನೆಗೆ, ಮಕರ ಕುಂಭ ರಾಶಿಗಳು ಎರಡೂ ಕೂಡ ಶನಿಗೆ ಸಂಬಂಧಪಟ್ಟದ್ದು. ಪ್ರಸ್ತುತ ಮಕರ ರಾಶಿಯಲ್ಲಿದ್ದರೆ ಆಮೇಲೆ ಕುಂಭ ರಾಶಿಗೆ ಹೋಗ್ತಾರೆ 12ನೇ ತಾರೀಕು. ಅಷ್ಟೊಂದೇನು ವಿಶೇಷವಾದ ಫಲ ಇಲ್ಲ. 12ನೇ ಮನೆ ಅಧಿಪತಿ 6ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಂತ ಹೇಳ್ತೀವಿ. ವಿದೇಶಕ್ಕೆ ಹೋಗುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅಡಚಣೆಗಳಾಗುವಂಥದ್ದು, ವಿದೇಶದಲ್ಲಿ ಇರ್ತಕ್ಕಂಥ ಭಾರತೀಯರಿಗೆ ಸ್ವಲ್ಪ ತೊಂದರೆಗಳು ಬರುವಂಥದ್ದು ಕನ್ಯಾ ರಾಶಿಯವರಿಗೆ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಪ್ರಯತ್ನಗಳು ಯಾವುದು ಸಫಲ ಆಗಲ್ಲ ವಿದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರ ಇರಲಿ. ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಿದೇಶ ಪ್ರಯಾಣ ಸಂಬಂಧಪಟ್ಟದ್ದು ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದರೆ ಸೂರ್ಯ ನಮಸ್ಕಾರ, ಸೂರ್ಯನನ್ನು ಪ್ರಾರ್ಥನೆ ಮಾಡುವಂಥದ್ದು. ನೋಡಿ, ಇನ್ನೊಂದು ವಿಶೇಷ ಏನಂದರೆ ಫೆಬ್ರವರಿ 4ನೇ ತಾರೀಕಿಗೆ ಸೂರ್ಯ ಜಯಂತಿ ಇದೆ. ಅವತ್ತಿನ ದಿನ ಸೂರ್ಯನ ಆರಾಧನೆ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರೀತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ರಲ್ಲೂ ವೃದ್ಧಿ ಆಗುತ್ತೆ. ಪ್ರಸ್ತುತದಲ್ಲಿ ಸೂರ್ಯ 6ನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿ, ಋಣ ರೋಗ ಶತ್ರುಸ್ಥಾನದಲ್ಲಿರೋದು, ಅದು ಕೂಡ ದೋಷ ನಿಮ್ಮ ನಿವೃತ್ತಿ ಆಗುತ್ತೆ. ಋಣ ಅಂದರೆ ಸಾಲ ಬಾಧೆಗಳು ಕಡಿಮೆ ಆಗುತ್ತೆ. ಸಾಲ ಬಾಧೆಗಳು ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ, ಶತ್ರು ಬಾಧೆಗಳು ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ರಾಶಿಯಿಂದ 3ನೇ ಮನೆ ಹಾಗೂ 8ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ ನಿಮ್ಮ ರಾಶಿಯ ಮತ್ತೊಂದು ಮನೆ ಆದಂಥ 10ನೇ ಮನೆಯಲ್ಲಿದ್ದಾರೆ. ಕುಜನಿಂದ ಎಷ್ಟು ದೊಡ್ಡ ಫಲನೂ ಇಲ್ಲ, ಎಷ್ಟು ಚಿಕ್ಕ ಫಲವೂ ಇಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಈ ತಿಂಗಳು ಯಾರ್ಯಾರು ಸೈಟ್ ತಗೋಬೇಕು, ಮನೆ ತಗೋಬೇಕು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಇದೆಲ್ಲ ಸ್ವಲ್ಪ ಸಾಧಾರಣವಾಗಿ ನಡೆಯುತ್ತೆ. ಏನು ದೊಡ್ಡ ಒಂದು ಉದ್ಯಮಕ್ಕೆ ನೀವು ಹೋಗೋದಿಲ್ಲ, ಅಂದರೆ ದೊಡ್ಡ ಸ್ಥಾನಕ್ಕೆ ನೀವೇನು ಹೋಗೋದಿಲ್ಲ. ಲೋನ್ ಅಪ್ಲೈ ಮಾಡಿರ್ತೀರಾ, ಏನಾದರೂ ಲೋನ್ ಬರುತ್ತೆ ಈ ತಿಂಗಳಲ್ಲಿ, ಅದರದ್ದೆಲ್ಲ ಏನೂ ಕಾಣ್ತಾ ಇಲ್ಲ. ಹೆಚ್ಚೆಚ್ಚಿಗೆ ಅಭಿವೃದ್ಧಿ ಅಂತೂ ಖಂಡಿತ ನಿಮ್ಗೆ ಇಲ್ಲ. ಇನ್ನು ರಾಶಿಯಿಂದ 5 ಮತ್ತು 6ನೇ ಮನೆ ಅಧಿಪತಿಯ ಶನಿ ಬಗ್ಗೆ ನಾನು ಕೊನೆಯದಾಗಿ ಹೇಳ್ತೀನಿ. ಬಟ್ ಗುರುಬಲ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಗುರು ನೋಡಿ, ಚತುರ್ಥಾಧಿಪತಿ ಸಪ್ತಮಾಧಿಪತಿ ಗುರು ಭಾಗ್ಯದಲ್ಲಿದ್ದು ನಿಮಗೆ ಗುರುಬಲ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ. ಗುರು ದೃಷ್ಟಿ 5ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಗುರುಬಲ ಒಂದು ನಿಮ್ಮನ್ನು ರೆಸ್ಕ್ಯೂ ಮಾಡಿಬಿಡುತ್ತೆ. ಗುರುಬಲ ಅನ್ನುವಂಥದ್ದು ನಿಮ್ಮನ್ನು ಸಾಧನೆಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಗುರುಬಲ ಅನ್ನುವಂಥದ್ದು ನಿಮ್ಮನ್ನು ಲಾಭದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಗುರು ನಿಮಗೆ ಖಂಡಿತವಾಗಲೂ ವೃದ್ಧಿ ಮಾಡುವಂಥ ಗ್ರಹ, ಶಕ್ತಿ ನೀಡುವಂತಹ ಗ್ರಹ, ಶುಭವನ್ನು ನೀಡುವಂಥ ಗ್ರಹ. ಸುಖ ಸ್ಥಾನ ಆಕ್ಟಿವೇಟ್ ಆಗಿರುತ್ತೆ. ಕಲ್ಯಾಣ ಸ್ಥಾನ ಅಂದರೆ ವಿವಾಹ ಸ್ಥಾನಕ್ಕೆ ಸಂಬಂಧಪಟ್ಟಂಥದ್ರ ಅಭಿವೃದ್ಧಿ, ಮದುವೆ ವಿಚಾರದಲ್ಲಿ ನಿಮ್ಮ ಏನು ಸ್ಟೆಪ್ಪನ್ನು ಇಡ್ತಿರೋ ಸಕ್ಸಸ್ ಆಗುತ್ತೆ. ವೈವಾಹಿಕ ಸಂಬಂಧಪಟ್ಟಂಥ ಜೀವನದಲ್ಲೂ ಚೆನ್ನಾಗಿರುತ್ತೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವಿರಸಗಳು ದೂರ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಧನಕ್ಕೆ ಶಕ್ತಿ ಆಗಿರ್ತಕ್ಕಂಥದ್ದು ಯಾರು ಅಂದರೆ ಗುರು. ಆ ಧನಾವೃದ್ಧಿ, ಧನಾಗಮವು ಕೂಡ ನಿಮಗೆ ಚೆನ್ನಾಗಾಗತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳು, ಬೆಳವಣಿಗೆಗಳು ಪಾಸಿಟಿವ್ ಆಗಿರುತ್ತೆ. ಯಾರ್ಯಾರು ಮದುವೆಗೆ ಅಂತ ಹುಡುಕ್ತಾ ಇದ್ದೀರಾ, ನಿಮ್ಗೆ ಅನಾನುಕೂಲ ಆಗ್ತಾ ಇದೆ ಅಂದರೆ ಈ ತಿಂಗಳು ಖಂಡಿತ ಸೆಟ್ ಆಗಿಬಿಡುತ್ತೆ. ಯಾವುದೇ ಥರದ ನೆಗೆಟಿವಿಟಿ ಕಾಣ್ತಾ ಇಲ್ಲ. ಇನ್ನು ಶುಕ್ರನೂ ಅಷ್ಟೇ, ವಿವಾಹ ಕಾರಕನಾದ ಶುಕ್ರನು ಕೂಡ 7ನೇ ಮನೆಯಲ್ಲೇ ಇದ್ದಾರೆ. ಅದು ಉಚ್ಚ ಸ್ಥಾನದಲ್ಲಿ. ಶುಕ್ರನ ದೃಷ್ಟಿ ನೇರವಾಗಿ ನಿಮ್ಮ ಮನೆ ಮೇಲಿದೆ. ಅವರೇ ನಿಮಗೆ ಭಾಗ್ಯಾಧಿಪತಿ ಶುಕ್ರನೇ, ನಿಮಗೆ ಧನಾಧಿಪತಿ, ಕುಟುಂಬಾಧಿಪತಿ, ವಾಕ್ಸ್ಥಾನಕ್ಕೆ, ವಿದ್ಯಾಸ್ಥಾನಕ್ಕೆಲ್ಲ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಯಥೇಚ್ಛವಾದಂಥ ಶುಭ ಫಲವನ್ನು ಕೊಡುತ್ತೆ.
ಶುಕ್ರನಿಂದ ಐಶ್ವರ್ಯ, ಸಮೃದ್ಧಿ, ಸಂತೋಷ, ಸುಖ ಎಲ್ಲವೂ ಸಿಗುತ್ತೆ. ಈ ತಿಂಗಳು ಕನ್ಯಾ ರಾಶಿಯವರು ಯಾರ್ಯಾರು ಆರ್ಕಿಟೆಕ್ಟ್ ಉದ್ಯೋಗ ಮಾಡ್ತಾ ಇದ್ದೀರಾ, ಯಾರ್ಯಾರು ನಟ ನಟಿಯರಾಗಿದ್ದೀರಾ, ಯಾರ್ಯಾರು ಕಲಾವಿದರಾಗಿದ್ದೀರಾ, ಡೈರೆಕ್ಷನ್ನು, ಪ್ರೊಡ್ಯೂಸರು, ಎಡಿಟಿಂಗು, ಗ್ರಾಫಿಕ್ಸು, ಒಳ್ಳೆ ಫೋಟೋಗ್ರಫಿ, ಮತ್ತು ಬ್ಯೂಟಿಷಿಯನ್ನು, ಬ್ಯೂಟಿ ರಿಲೇಟೆಡ್ಡು, ಬೋಟಿಕ್ಕು, ಬಂಗಾರದ ಅಂಗಡಿ ವ್ಯಾಪಾರ ಹಾಗೂ ವಿಶೇಷವಾದಂಥ ವಿಚಾರ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಇವೆಲ್ಲವೂ ಚೆನ್ನಾಗಿ ಸಿದ್ಧಿಯಾಗಿ ವೃದ್ಧಿಯಾಗಿ ನಿಮಗೆ ಭಾಗ್ಯಾಧಿಪತಿ ಭಾಳ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ವಿಶೇಷವಾದಂಥ ಫಲವನ್ನು ಕೊಡ್ತಾರೆ. ಆದರೆ ಕುಜ ಮತ್ತು ಸೂರ್ಯ ಇಬ್ಬರು ಮಾತ್ರ ಚೆನ್ನಾಗಿಲ್ಲದೆ ಇರೋದ್ರಿಂದ ಆದಷ್ಟು ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಜನರಲೈಸ್ ಆಗಿ ನೋಡೋದಾದರೆ ಯಾವ್ಯಾವ ಥರ ಶುಭ ಫಲಗಳಿದೆ ಜನರಲೈಸ್ ಆಗಿ ಅಂತಂದರೆ, ಗುರುಬಲ ಇದೆ, ಸಂತಾನ ವಿಷಯದಲ್ಲಿ ಉನ್ನತಿ, ಮದುವೆ ವಿಚಾರದಲ್ಲಿ ಶುಭಯೋಗಗಳು, ಶ್ರೀಕಾರ ಹಾಡಲಿದ್ದೀರಾ ಅದು ತುಂಬ ಒಳ್ಳೆ ಫಲ, ಬಂಧು ಮಿತ್ರರ ಕೂಟ ಚೆನ್ನಾಗಿರುತ್ತೆ, ಮನೆಯಲ್ಲಿ ಕಲ್ಯಾಣಾದಿ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ಒಳ್ಳೆಯ ಖರ್ಚನ್ನು ಮಾಡ್ತೀರಾ ಅಂದರೆ ಶುಭ ಕಾರ್ಯಗಳಿಗೆ, ನೀವು ಮಾಡುವ ಪ್ರತಿ ಕೆಲಸಕ್ಕೂ ಮೇಲಧಿಕಾರಿಗಳಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ, ಬಂಧು ಮಿತ್ರರಿಂದ ಪ್ರೋತ್ಸಾಹ ಸಿಗುತ್ತೆ, ಸ್ನೇಹಿತರಿಂದ ಧನ ಸಹಾಯ ಸಿಗುತ್ತೆ, ಅಣ್ಣ ತಮ್ಮಂದರ ವ್ಯಾಜ್ಯಗಳು ದೂರವಾಗುತ್ತೆ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ನೀವು ತೆಗೆದುಕೊಂಡ್ರೆ ಮತ್ತಷ್ಟು ಲಾಭವನ್ನು ನೀವು ಪಡಿಬೋದು. ಕ್ರಮೇಣ ದೋಷಗಳೆಲ್ಲ ನಿವೃತ್ತಿ ಆಗುತ್ತೆ, ಕಲಹಗಳು ದೂರ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ನಿರಂತರವಾಗಿ ಆರೋಗ್ಯ, ಸ್ತ್ರೀ ಮೂಲಕ ಧನಲಾಭ ಪ್ರಾಪ್ತಿ, ಆದಾಯವೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯೋಗಾಭ್ಯಾಸದಲ್ಲಿ ನೀವು ತೊಡಗಿದ್ರೆ ದೇಹ ಇನ್ನಷ್ಟು ಬಲಿಷ್ಠವಾಗಿ ಆರೋಗ್ಯ ಉತ್ತಮವಾಗುತ್ತೆ. ಒಳ್ಳೆಯ ಕ್ರಮಶಿಕ್ಷಣ ನಿಮಗಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಗೋಲ್ ರೀಚನ್ನು ಮಾಡ್ತೀರಾ. ಉದ್ಯೋಗದಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯೆಯಲ್ಲಿ ಅಭಿವೃದ್ಧಿ. ಕೇವಲ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅನಾನುಕೂಲ ಆಗುತ್ತೆ, ಸ್ವಲ್ಪ ತೇಜೋವಧೆ ಆಗುತ್ತೆ. ಅಂದರೆ ನಿಮಗೆ ಸ್ವಲ್ಪ ಹೀಯಾಳಿಸೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ದಿದ್ರೂ ಮಾತಾಡ್ತಾರೆ. ಸಾಧ್ಯವಾದಷ್ಟು ಚೆನ್ನಾಗಿ ಮಾತಾಡೋಂಥವ್ರ ಜೊತೆ ಸ್ನೇಹವನ್ನು ಬೆಳೆಸಿ, ಚೆನ್ನಾಗಿ ಮಾತಾಡಿಲ್ಲ ನಿಮ್ಮ ಜೊತೆ ಅಸೂಯೆ ಇದ್ದಾರೆ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನಿಮ್ಮ ಅಭಿವೃದ್ಧಿಯನ್ನು ಅವರು ಸಹಿಸೋಕ್ಕಾಗ್ತಿಲ್ಲ ಅಂದವ್ರನ್ನ ನೀವೇ ದೂರ ಇಡ್ತಕ್ಕಂಥದ್ದು ಒಳ್ಳೆಯದು. ಶುಭ ಯೋಗಗಳು ನಿಮಗೆ ಒದಗಿ ಬರುತ್ತೆ, ನಿಮ್ಮನ್ನು ಹುಡುಕೊಂಡ್ಬರುತ್ತೆ, ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಅಭಿವೃದ್ಧಿ ಆಗುತ್ತೆ, ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಗೆ ಬರುತ್ತೆ. ದೊಡ್ಡ ದೊಡ್ಡ ತಾಪತ್ರಯಗಳು ಬಂದರೂ ಕೂಡ ಅದನ್ನು ಸಣ್ಣ ಪ್ರಮಾಣಕ್ಕೆ ಪರಿವರ್ತನೆ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಶಕ್ತಿ, ಯೋಗ ಭಾಗ್ಯತೆಗಳು ನಿಮಗೆ ಸಿಗುತ್ತೆ. ಸ್ವಬುದ್ಧಿಯಿಂದ ಮಾಡುವಂಥ ಕೆಲಸಗಳಲ್ಲೆಲ್ಲ ಅಭಿವೃದ್ಧಿಯಾಗಿ ಸಕ್ಸಸ್ ಆಗುತ್ತೆ, ಸಿದ್ಧಿಯಾಗಿ ಧನವೃದ್ಧಿ ಮತ್ತು ಬ್ಯಾಂಕ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ತಾಯಿ ಸೌಖ್ಯ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಉಷ್ಣದ ಸಮಸ್ಯೆಗಳು ನಿಮಗೆ ಕಾಡುವಂಥ ಸಾಧ್ಯತೆಗಳು, ಸಾಧ್ಯವಾದಷ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಫ, ವಾತ, ಪಿತ್ತ, ಕಫ ಮೂರು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಆಕಸ್ಮಿಕವಾಗಿ ಕೆಲವೊಂದು ಕಲಹಗಳು ಬರುತ್ತೆ, ಆದರೆ ಅದು ಒಳ್ಳೆಯ ಥರದಲ್ಲಿ ಮುಗಿಯುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ನೂತನ ವಸ್ತು, ವಸ್ತ್ರ, ವಾಹನ ಲಾಭ ಆಗುವಂಥ ಸಾಧ್ಯತೆ. ವಾಹನ ಮಾಲೀಕರಿಗೆ, ವಾಹನವನ್ನು ಓಡಿಸುವಂಥವ್ರಿಗೆ, ಡ್ರೈವರ್ಗೆಲ್ಲ ತುಂಬ ಚೆನ್ನಾಗಿದೆ, ವಿಶೇಷವಾದ ಫಲ. ಓವರಾಲ್ ನೋಡಿದಾಗ ಒಳ್ಳೆಯ ಸಿದ್ಧಿಯನ್ನು ಗಳಿಸುವಂತಹ ಯೋಗಗಳೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಶನಿ ಪ್ರಸ್ತುತ ನಿಮಗೆ ರೋಗಾಧಿಪತಿ, ಆದರೆ ಈ ತಿಂಗಳೇನೋ ಸರಿ, ಬರೋ ತಿಂಗಳೇನೋ ಸರಿ, ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆಯಾಗಿ ಕನ್ಯಾ ರಾಶಿಯವರಿಗೆ 7ನೇ ಮನೆಗೆ ಬರ್ತಾರೆ. ಕಂಟಕ ಶನಿ ಅನ್ನೋದು ಪ್ರಾರಂಭ ಆಗುತ್ತೆ. ಅಲ್ಲಿಂದ ಶನಿ ಪ್ರಭಾವಕ್ಕೆ ಒಳಗಾಗ್ತೀರಾ ಕನ್ಯಾ ರಾಶಿಯವರು. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಸಂತೋಷ. ಯಾವುದಕ್ಕೂ ಒಂದ್ಸಲ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಆದರೂ ಕಂಟಕ ಶನಿ ಪ್ರಾರಂಭ ಆಗುತ್ತೆ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಮನೆ ಸುತ್ತಮುತ್ತ ಅಥವಾ ಎಲ್ಲಾದರೂ ನಿಮ್ಮ ಊರಲ್ಲೋ ಎಲ್ಲಾದರೂ ಒಂದು ಕಡೆ ಶನಿ ಶಾಂತಿಗಳನ್ನು ಮಾಡ್ತಾ ಇರ್ತಾರೆ. ಮಾರ್ಚ್ 29ನೇ ತಾರೀಕು ಅವತ್ತು ಉತ್ತರಾಭಾದ್ರ ನಕ್ಷತ್ರ ಶನಿವಾರ ಅಮಾವಾಸ್ಯೆ ದಿನ ವಿಶೇಷವಾಗಿ ಎಲ್ಲ ಕಡೆಯೂ ನಿಮಗೆ ಈ ಒಂದು ಯಾಗಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ನೀವು ಪಾಲ್ಗೊಳ್ಬೇಕು ಕಡ್ಡಾಯವಾಗಿ. ಕನ್ಯಾ ರಾಶಿಯವರು ನೀವು ಶನಿ ಪೂಜೆಗೆ ಪಾಲ್ಗೊಳ್ಬೇಕು. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೇನೆ, ಯಾಗವನ್ನು ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನಿತ್ಯ ಸೌಭಾಗ್ಯ.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮ್ಗೊಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಅದರಲ್ಲಿ ಫಿಲಪ್ ಮಾಡಿ ₹431 ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರ್ಗೆ ನೀವು ಪೇ ಮಾಡಿ ಸಬ್ಮಿಷನನ್ನು ಕೊಟ್ಟರೆ ನಿಮಗೆ ಸಬ್ಮಿಟ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ತನ್ಮೂಲಕ ನಿಮ್ಮ ಹೆಸರಲ್ಲಿ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಆ ಯಾಗಕ್ಕೆ ಸಂಕಲ್ಪ ಆಗಿ ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದವಾಗಿ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಅಡ್ರೆಸ್ ಕೊರಿಯರ್ ಮುಖಾಂತರವಾಗಿ ಬರುತ್ತೆ.
ಈ ಒಂದು ಸಬ್ಮಿಷನ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ, ನಿಮ್ಗೆ ಅದು ಅನುಕೂಲ ಆಗಲಿಲ್ಲ, ಗೊತ್ತಾಗ್ತಾ ಇಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಸ್ ಎರಡಿದೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ, ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಗೈಡ್ ಮಾಡಿ ಎಜುಕೇಟ್ ಮಾಡಿ ಫಾರ್ಮ್ನ ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ಥರ ಸಪೋರ್ಟನ್ನು ಮಾಡ್ತಾರೆ. ಒಬ್ಬರಿಗೆ 431 ರೂಪಾಯಿ. ನಿಮ್ಮ ಮನೇಲಿ ಒಂದು 2-3 ಜನ ಇದ್ದೀರಾ, 4 ಜನ ಇದ್ದೀರಾ ಅಂದರೆ ಪ್ರತ್ಯೇಕವಾಗಿ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ಮಾಡ್ಕೋಬೇಕಾಗತ್ತೆ. ತನ್ಮೂಲಕ ಈ ಒಂದು ಶನಿ ಪೂಜೆಗೆ ನೀವು ಪಾತ್ರರಾಗ್ತೀರಾ. ಆ ಕುದುರೆ ಲಾಳವನ್ನು ನೀವು ದೇವ್ರ ಮನೆಯಲ್ಲೋ ಅಥವಾ ಮೇನ್ ಡೋರ್ ಮೇಲ್ಗಡೆನೋ ಅಥವಾ ಕಾರಲ್ಲಿ ಇಟ್ಕೊಳ್ಬೋದು. ಒಟ್ಟು ಕುದುರೆ ಲಾಳ ಪೂಜೆ ಆಗಿರೋ ಕುದುರೆ ಲಾಳ ನಿಮ್ಮ ಮನೆಗೆ ಬಂದರೆ ಶನಿಯಿಂದ ಬರುವಂತಹ ಕೆಟ್ಟದ್ದೆಲ್ಲ ನಿವೃತ್ತಿಯಾಗಿ ಸಂತೋಷವನ್ನು ನೀವು ಅನುಭವಿಸ್ತೀರ. ಶನಿಯ ಬಗ್ಗೆ ಹೇಳಿದ್ರೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಶನಿ ನೋಡಿ, ಜ್ಯೇಷ್ಠಾ ಪತ್ನಿ ಸಮೇತಾಯ ಶ್ರೇಷ್ಠಾಯ ಮಿತಭಾಷಿಣೆ ಅಷ್ಟೌಘ ನಾಶ ಕಾರ್ಯಾಯ ಪುಷ್ಟಿದಾಯ ನಮೋ ನಮಃ. ಜ್ಯೇಷ್ಠಾದೇವಿ ಪತ್ನಿ ಜ್ಯೇಷ್ಠಾದೇವಿ ಸಮೇತರಾಗಿ ನೀನು ಶ್ರೇಷ್ಠವಾದುದನ್ನೆಲ್ಲ ದಯಪಾಲಿಸುವಂಥವನು. ವಿಶೇಷವಾಗಿ ಕರಿಗೆಟ್ಟಾಗ ಕಷ್ಟದಲ್ಲಿ ನೀನು ನಮಗೆ ದಯವನ್ನು ಕೊಡ್ತೀಯಾ, ಕಷ್ಟ ಇದ್ದಾಗ ದೂರ ಮಾಡ್ತೀಯಾ, ಶರಣು ಅಂತ ಬಂದವರಿಗೆ ನೀನು ಅನುಗ್ರಹ ಮಾಡ್ತೀಯಾ. ಪುಷ್ಟಿ ಅಂದರೆ ಶಕ್ತಿಯನ್ನು ತುಂಬುವಂಥವನಾಗ್ತೀಯಾ, ಹೊಸ ಚೈತನ್ಯವನ್ನು ತುಂಬುವಂಥನಾಗ್ತೀಯಾ. ಆ ಥರ ಮಾಡುವಂಥವನೇ ನೀನಪ್ಪ ಭಗವಂತ ಅಂತ ಕೇಳ್ಕೊಳ್ಳುವಂಥದ್ದು ಅವನನ್ನು. ಸ್ತುತ್ಯಾಯ ಸ್ತೋತ್ರಗಮ್ಯಾಯ ಭಕ್ತಿ ವಶ್ಯಾಯ ಭಾನವೇ ಭಾನುಪುತ್ರಾಯ ಭವ್ಯಾಯ ಪಾವನಾಯ ನಮೋ ನಮಃ. ಶ್ಲೋಕ ಹೇಳುತ್ತೆ, ಎಲ್ಲರಿಂದಲೂ ಸ್ತುತಿಸಲ್ಪಡುವಂತಹ ಪರಮಾತ್ಮ ಶನಿ. ಈ ಭೂಲೋಕದಲ್ಲೇ ಶನಿಯನ್ನು ಪೂಜೆ ಮಾಡದೇ ಇರತಕ್ಕಂಥವರೇ ಇಲ್ಲ. ಹೆಚ್ಚು ಪೂಜೆಯನ್ನು ಗಳಿಸುವಂಥವರು ಶನಿ ಪರಮಾತ್ಮನೇ. ಅಂದರೆ ಹೇಳುತ್ತೆ, ಎಲ್ಲರಿಂದಲೂ ಸ್ತುತಿಸಲ್ಪಡುತ್ತಿರುವೆ, ಸ್ತೋತ್ರಗಳಿಗೆ ಮಾರು ಹೋಗಿ ಭಕ್ತರ ವಶನಾಗುವ ಸೂರ್ಯನಂತೆ ನೀನು. ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಹೇಗೆ ಅನುಗ್ರಹ ಮಾಡ್ತಾನೋ ಹಾಗೆ ಸ್ತೋತ್ರವನ್ನು ಮಾಡಿ ಸ್ತುತಿಸಿದರೆ ಶನಿ ನಿಮಗೆ ಅಧೀನನಾಗ್ತಾನೆ, ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಭಾನುಪ್ರಿಯನೇ ಅಂದರೆ ಸೂರ್ಯನಿಗೆ ಇಷ್ಟ ಶನಿಗೆ, ಆದರೆ ಶನಿಗೆ ಸೂರ್ಯನ ಮೇಲೆ ಕೋಪ. ನೋಡಿ ಹೇಗಿದೆ. ಭವ್ಯನಾಗಿರುವೆ, ಪಾವನಾಗಿರುವೆ, ನಿನಗೆ ನಮಸ್ಕಾರಗಳು. ಅಂದರೆ ನಿನ್ನ ನಮಸ್ಕಾರ ಮಾಡಿ ಹೆಚ್ಚು ಪೂಜೆಯನ್ನು ಮಾಡುವಂಥ ಶನಿ ಪರಮಾತ್ಮನ ಅನುಗ್ರಹ ನಿಮಗೆ ಸಿಗಬೇಕು ಅಂತಂದರೆ ಹೆಚ್ಚು ಶನೀಶ್ವರನ ಆರಾಧನೆ ಮಾಡಬೇಕು. ಹಾಗಾಗಿ ಮಾರ್ಚ್ 29ನೇ ತಾರೀಕು ಈ ಮಹಾಯಜ್ಞದಲ್ಲಿ ನೀವು ಪಾಲ್ಗೊಳ್ಳಿ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ. ಆ ಶನಿ ಅನುಗ್ರಹದಿಂದ ಪಾತ್ರರಾಗಿ ಖಂಡಿತ ಯಥೇಚ್ಛವಾದ ಶುಭ ಫಲಗಳನ್ನು ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ ವೀಕ್ಷಕರೇ. ನೋಡಿದ್ರಲ್ಲ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.